everyone fine. ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ಏನೋ ರಾಜಾತಿಥ್ಯ ಕೊಡ್ತಾ ಇದ್ದಾರೆ, ದರ್ಶನ್ಗೆ ಒಂಥರ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆ ಅಂತ ವರದಿ ಆಯಿತು. ಯಾರೋ ವಿಲ್ಸನ್ ಗಾರ್ಡನ್ ನಾಗ ಫೆಸಿಲಿಟಿ ಕೊಡಿಸ್ತಾ ಇದ್ದಾನಂತ, ಅವನಿಗೆ ಸಖತ್ತಾಗಿರೋ ರೂಮ್ ಸಿಕ್ಬಿಟ್ಟಿದ್ಯಂತೆ. ಅಲ್ಲಿ ರೂಮ್ ಅಂದರೆ ಸೆಲ್ಲು ಸಿಕ್ಬಿಟ್ಟಿದ್ಯಂತೆ, ಟಿ ವಿ ಗಿವಿ ಎಲ್ಲ ಜೋರಾಗಿದೆಯಂತೆ, ಎಲ್ಲ ಸಿಗರೇಟ್ ಸಿಗ್ತಾ ಇದೆಯಂತೆ. ಈ ಥರದ್ದೆಲ್ಲ ವಿಚಾರ ಇತ್ತಲ್ಲ. ಈ ವಿಚಾರ ಬಂದ ತಕ್ಷಣ ದರ್ಶನ್ ಆಗಿದ್ದೆಲ್ಲಿಗೆ ಶಿಫ್ಟ್ ಆಗಿದ್ದೆಲ್ಲಿಗೆ ಅಂದರೆ ಬಳ್ಳಾರಿಗೆ. ಕೋರ್ಟ್ ಮುಂದೆ ಬಂತು, ಇದರ ತನಿಖೆ FIRಗಳೆಲ್ಲ ಆಯಿತು, ಈ ಥರದ್ದು ಸಿಕ್ಕಾಪಟ್ಟೆ ಫೆಸಿಲಿಟಿ ಸಿಗ್ತಾ ಇದೆ ಅಂಥೇಳಿ. ಈ ಆನಂತರ ಏನು ಮಾಡಿದ್ರು, ಬಳ್ಳಾರಿ ಜೈಲಿಗೆ ಹಾಕಿದ್ರು. ಇಲ್ಲೇನಾಗುತ್ತೆ, ಎರಡು ಎಕ್ಸ್ಟ್ರೀಮಿಟಿಗಳಿವೆ, ಎರಡು ಎಕ್ಸ್ಟ್ರೀಮ್ ಥಿಂಗ್ ಇದೆಲ್ಲ. ಒಂದು ಆಯಿತು, ಪರಪ್ಪನ ಅಗ್ರಹಾರದಲ್ಲಿ ವಿಪರೀತ ಫೆಸಿಲಿಟಿ ಸಿಗ್ತಾ ಇತ್ತಾ, ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮ ತೊಗೊಂಡ್ರೆ ಓಕೆ. ಆದರೆ ಬಳ್ಳಾರಿ ಜೈಲಿಗೆ ಬಂದಾಗ ಆ ಮನುಷ್ಯನ ಅಗತ್ಯ ಕಣ್ರಿ ಅದು, ಆ ಮನುಷ್ಯನ ನೆಸೆಸಿಟಿ ಅದು. ನನಗೆ ಬೇಕು ಟಿ ವಿ, ವಿದ್ಯಮಾನ ತಿಳ್ಕೊಳ್ಬೇಕು ನಾನು ಅಂತ ಕೇಳಿದಾಗ ಟಿ ವಿ ಕೊಟ್ಟಿದ್ದಾರೆ. ಕೊಡೋದು ಕೊಡ್ತಾ ನಮ್ಮ ಕಡೆ ಜಿಗಿಟಿಟ್ಟು ಪುಕ್ಸಟ್ಟೆ ಅಂತ ಮಾತಾಡ್ತಾರೆ. ಜಿಗಿಟಿಟ್ಟು ಪುಕ್ಸಟ್ಟೆ ಕೊಡ್ತೀನಿ, ಮುದ್ದೆ ಇರುತ್ತಲ್ಲ ಹಿಟ್ಟು, ಅದನ್ನು ಸ್ವಲ್ಪನೇ ಜಿಗಿಟಿ ಕೊಡ್ತೀನಿ ಅಂತ. ನೀನು ಕೊಡ್ತಿರೋದೇ ನಿಜ ಆದಮೇಲೆ ಆ ಪೂರ್ತಿ ಮುದ್ದೆ ಕೊಟ್ಬಿಡಯ್ಯ, ನಿಜ ತಾನೇ? ನೀನು ಕೊಡೋದೇ ನಿಜ ಆದಮೇಲೆ ಪೂರ್ತಿ ಹಿಟ್ಟು ಮುದ್ದೆ, ರಾಗಿ ಮುದ್ದೆ ಹೇಳ್ತಾರಲ್ಲ, ಪೂರ್ತಿ ಕೊಟ್ಬಿಡು. ಕೊಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಜಿಗಿಟಿ ಸ್ವಲ್ಪ ಕೊಟ್ಟರೆ ಈ ಕಡೆ ಹೊಟ್ಟೆ ತುಂಬ್ದಂಗೂ ಆಗಲ್ಲ, ಈ ಕಡೆ ತೊಗೊಂಡಂತನೂ ಆಗಲ್ಲ, ತೊಗೊಳ್ಳದೆ ಇದ್ದಂತನೂ ಆಗಲ್ಲ. ಇಂಥ ಕೆಲಸ ಯಾಕೆ ಮಾಡ್ತೀರಿ ಅಂತ. ನನಗೆ ಈ ಹಳೆ ಟಿ ವಿ ಬೇಡ, ಹೊಸ ಟಿ ವಿ ಕೊಡಿ. ಯಾವುದೋ ಕೆಟ್ಟೋಗಿರೋ ಟಿ ವಿ, ಸರಿಯಾಗಿ ಕೆಲಸ ಮಾಡದೇ ಇರುವಂಥ ಒಂದು ಟಿ ವಿಯನ್ನು ಕೊಟ್ಬಿಟ್ಟು ಆನ್ ಮಾಡೋಕ್ಕೆ ಹೋದಾಗೆಲ್ಲ ಆಫ್ ಆಗುತ್ತೆ. ಯಾಕೆ ಈ ಥರ ಮಾಡ್ತಾಯಿದ್ದೀವಿ ದರ್ಶನ್ಗೆ? ಬೈ ಈ ಥರ ಯಾಕ್ರಿ ಮಾಡಬೇಕು? ಅಥವಾ ಒಬ್ಬ ವಿಚಾರಣಾಧೀನ ಖೈದಿ ಪ್ರೂವ್ ಆಯಿತಾ, ರಜಾಬಂದಿ ಆಗಲಿ ಶಿಕ್ಷೆ ಆಗಲಿ, ಅದು ಬೇರೆ ವಿಚಾರ. ಆದರೆ ಆ ಮನುಷ್ಯನ ಸೌಕರ್ಯಗಳ ಬಗ್ಗೆ ತಾವು ನಿರಾಕರಣೆ ಮಾಡುವಂತಿಲ್ಲ ಅಂತ. ಪರಪ್ಪನ ಅಗ್ರಹಾರದಲ್ಲಿ ಕೊಟ್ಟರೆ ಎಲ್ಲ ಕೊಟ್ಟುಬಿಡ್ತೀವಿ, ಇಲ್ಲ ಬಳ್ಳಾರಿ ಜೈಲಲ್ಲಿ ನಾವೇನೂ ಕೊಡಲ್ಲ. ಇದು ಯಾವ ಥರ ನ್ಯಾಯ ನಿಮ್ಮದು? ಬಳ್ಳಾರಿ ಜೈಲಲ್ಲಿ ಕೊಲೆ ಆರೋಪಿ ದರ್ಶನ್ನು ಬೇಡಿಕೆ ಇಟ್ಟಿರೋದಿದೆ. ಹಳೆ ಟಿ ವಿ ಕೊಟ್ಟುಬಿಟ್ಟಿದ್ದಾರೆ, ನನಗೆ ಏನಾದರೂ ನೋಡೋಣ ಅಂದರೆ ಸಾಕು ಆಫ್ ಆಗುತ್ತೆ. ಕಾಟೇರನಿಗೆ ಬೇಸರ ಇದು. ಬೇಸರ ಕಳೆಯೋದಕ್ಕೇ ಟಿ ವಿ ಕೇಳಿದ್ದು ನಟ ದರ್ಶನ್. ನೀವು ಕೊಡದೇ ಇದ್ದರೆ ಬೇರೆ ಕಥೆ, ಕೊಟ್ಟ ಮೇಲೆ ಮಾತ್ರ ಸರಿಯಾಗಿರೋದು ಕೊಡಿ ಅಂತ. ಹಳೆ ಟಿ ವಿಯನ್ನು ರಿಪೇರಿ ಮಾಡಿಕೊಟ್ಟಿತ್ತು ಖಾಕಿ. ಈಗ ಅದು ಪದೇ ಆಫ್ ಆಗ್ತಿದೆ ಅಂಥೇಳಿ ದಾಸ ಬೇಸರಗೊಂಡಿದ್ದಾನೆ. ಇದರಿಂದ ನನಗಿದು ಬೇಡವೇ ಬೇಡ, ಹೊಸ ಟಿ ವಿ ನನಗೆ ಕೊಡಿ ಅಂಥೇಳಿ ದರ್ಶನ್ ಕಡೆಯಿಂದ ಮನವಿ ಬಂದಿದೆ. ಕೊಡೋದೇ ನಿಜ ಆದಮೇಲೆ ಸರಿಯಾಗಿರೋದು ಕೊಡ್ರಿ. ಕೊಟ್ಟಿರೋದು ನಿಜ, ನಾವು ತೋರಿಸಿದ್ದೀವಿ, ಒಂದು ವರದಿ ಹೇಳಿದ್ದೀವಿ ನಾವು ಕೂಡ. ಈ ಥರ ಜೈಲಲ್ಲಿ ನನಗೊಂದು ಟಿ ವಿ ಬೇಕು, ವಿದ್ಯಮಾನ ತಿಳ್ಕೊಳ್ಬೇಕು ನಾನು ಅಂಥೇಳಿ. ಏನು ದೊಡ್ಡ ಅಪರಾಧನ ಮನುಷ್ಯ ಟಿ ವಿ ನೋಡೋದು? ಇಲ್ವಲ್ಲ. ಆದರೆ ನೀವು ಕೊಡೋದು ಕೊಡ್ತಾ ಈ ಥರ ಯಾವ್ಯಾವುದೋ ಥರದ್ದು ಕೆಟ್ಟೋಗೋದೆಲ್ಲ ಕೊಟ್ಬಿಟ್ಟು ಅದರಲ್ಲಿ ಒಂಥರ ಹಿಂಸೆ ಕೊಡಬೇಡಿ ಯಾರಿಗೆ ಆದರೂ ಕೂಡ. ಕೊಡದೇ ಇದ್ದರೆ ಬೇರೆ ಕತೆ. ಇನ್ನೊಂದು ಕಡೆ ಬೇಸರ ಕಳೆಯೋದಕ್ಕೆ ಪುಸ್ತಕದ ಮೊರೆ ಹೋಗಿರೋದು ದರ್ಶನ್. ಜೈಲಲ್ಲಿ ಕುವೆಂಪು ವಿರಚಿತ, ರಾಷ್ಟ್ರಕವಿ ಕುವೆಂಪು ವಿರಚಿತ ಮಲೆಗಳಲ್ಲಿ ಮದುಮಗಳು, ಈ ಪುಸ್ತಕವನ್ನು ಸದ್ಯ ದರ್ಶನ್ ಓದ್ತಾ ಇರೋದಂತೆ. ಪುಸ್ತಕ ಬೋರ್ ಆದರೆ, ಪುಸ್ತಕ ಓದಿ ಬೇಜಾರಾಯಿತು ಅಂದರೆ ವಾಕ್ ಮಾಡೋದು ದರ್ಶನ್. ಅಂದರೆ ಜೈಲಲ್ಲಿ ಬೆಳಗ್ಗೆ ಒಂದು 15 ನಿಮಿಷ, ಸಾಯಂಕಾಲ 15 ನಿಮಿಷ ವಾಕ್ ಮಾಡಲಿಕ್ಕೆ ಅವಕಾಶ ಇತ್ತು. ಆ ಪ್ರಕಾರ ವಾಕ್ ಮಾಡ್ಬೋದು, ಅಥವಾ ಸೆಲ್ಲಲ್ಲೇ ವಾಕ್ ಮಾಡಬಹುದು ಅಂತ ಅಂದ್ಕೊಳ್ಳೋಣ. ಟಿ ವಿ ನೋಡಿ ಬೋರಾದರೂ, ಅದು ಟಿ ವಿ ಬಿಡಿ, ಅದು ಬೋರ್ ಆಗೋಕ್ಕೆ ಸರಿಯಾಗಿ ಬಂದಿರ್ತಾನೆ, ಅದು ಬೇರೆ ವಿಚಾರ. ಸರಿಯಾಗಿ ಬರ್ತಾನೆ ಇಲ್ಲ, ಅದು ಯಾವಾಗಲೂ ಆಫ್ ಆಗುತ್ತೆ ಅಂತ ಕಂಪ್ಲೇಂಟ್ ಇರೋದೇ ಅದು. ಟಿ ವಿ ಬಿಟ್ಟರೆ ಈ ಕಡೆ ಪುಸ್ತಕ ಓದೋದು, ಪುಸ್ತಕ ಬಿಟ್ಟರೆ ವಾಕ್ ಮಾಡೋದು. ಇದು ದರ್ಶನ್ ದಿನಚರಿಯಾಗಿದೆ. ಇಲ್ಲಿ ಸಮಯ ಕಳೆಯೋದಕ್ಕೆ ನಾನಾ ಕಸರತ್ತನ್ನು ಕೂಡ ಮಾಡ್ತಿರೋದು. ಚಾರ್ಜ್ ಶೀಟ್ ಬರಲಿ ಅಂತ ಒಂದು ಕಡೆ ಕಾಯ್ತಾ ಇದ್ದಿದ್ದು ಹೌದು, ಚಾರ್ಜ್ ಶೀಟ್ ಬಂದಾಗಿದೆ. ಇನ್ನೇನಿದ್ರೂ ಬೇಲ್ಗೆ ಒಂಥರ ಅದೊಂದು ಹೋರಾಟ. ನನಗೆ ಬೇಲ್ ಕೊಡಿ ಅಂತೇಳಿ. ಚಾರ್ಜ್ ಶೀಟ್ ಎಷ್ಟು ಎಫೆಕ್ಟಿವ್ ಆಗಿದೆ ಎನ್ನುವುದರ ಆಧಾರದ ಮೇರೆಗೆ ಈ ಮನುಷ್ಯನಿಗೆ ಬೇಲ್ ಕೊಡಬೇಕಾ ಕೊಡಬಾರ್ದಂತ ಕೋರ್ಟ್ ಡಿಸೈಡ್ ಮಾಡುತ್ತೆ. ಅಲ್ಲಿವರೆಗೂ ಕೂಡ ದರ್ಶನ್ಗೆ ಜೈಲೇ ಗತಿ. ಜೈಲಲ್ಲಿ ಈ ದಿನಚರಿ ಬಿಟ್ಟರೆ ಬೇರೆ ಇನ್ನೇನು ಮಾಡಲಿಕ್ಕಾಗಲ್ಲ.